ಹೇಗಿದ್ದೀರಾ? ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತಪ್ಪದೆ ನೋಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಅಯ್ಯೋ ರೀ, ಜೋಕಾಲಿ ಅಂತೂ ತುಂಬಾನೇ ಚೆನ್ನಾಗಿದೆ. ಈಗೇನು ಇದ್ದಕ್ಕಿದ್ದಂಗೆ ಜೋಕಾಲಿ ಕಟ್ಬಿಟ್ಟಿದ್ದೀರಾ? ಅದೇನಿಲ್ಲ ಲಕ್ಷ್ಮಿ, ಮಕ್ಕಳಿಗೆ ಬೇಜಾರಾಗುತ್ತಲ್ವಾ. ನಮ್ಮ ಸಿನಿಮಾ ಬೇರೆ ಹೊರಗಡೆ ಹೋಗಂಗಿಲ್ಲ ಸ್ವಲ್ಪ ದಿನ, ಅದಕ್ಕೇನೆ ಇಲ್ಲೇ ಆಟ ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಜೋಕಾಲಿ ಕಟ್ಟಿದೆ. ಹೇಗೋ ಹಳೆ ಮರ ಅಲ್ವಾ, ಗಟ್ಟಿಯಾಗೆ ಇದೆ. ಹೂರಿ, ತೂಕ ತಡೆಯುತ್ತೆ ನೋಡಿ. ನನ್ನ ತೂಕನೇ ತಡೀತಾ ಇದೆ, ಎಷ್ಟು ಗಟ್ಟಿಗಿದೆ. ಅದು ಸರಿ, ಹಗ್ಗ ಇಲ್ಲಿತ್ತು, ಇದು ಮಣೆ. ಅಯ್ಯೋ ಅದು ಲಕ್ಷ್ಮಿ, ಅಜ್ಜಿ ಇದಾರಲ್ಲ, ಬೇಡವಾಗಿರೋ ವಸ್ತುಗಳನ್ನೆಲ್ಲ ಅಲ್ಲಿ ಹಿಂದಗಡೆ ಹಾಕಿದ್ರು. ನಾನು ಸುಮ್ಮನೆ ಹಾಗೆ ಹೋದೆ, ಅಲ್ಲಿ ಹಲ್ಗೆ ಕೂಡ ಇತ್ತು, ಆಮೇಲೆ ಹಗ್ಗ ಕೂಡ ಇತ್ತು. ಯಾಕೆ ಇದ್ರಲ್ಲಿ ಜೋಕಾಲಿ ಕಟ್ಟಬಾರ್ದು ಅಂತ ಅನಿಸ್ತು, ಅದಕ್ಕೆ ಬಂದು ಕಟ್ಟಿದೆ. ಸಿನಿಮಾ ನೋಡಿದ್ರೆ ಎಷ್ಟು ಖುಷಿ ಪಡ್ತಾಳಲ್ಲ. ಹೌದು ರೀ, ತುಂಬಾ ಖುಷಿ ಪಡ್ತಾಳೆ ಅವಳು. ಮತ್ತೆ ಅವಳ ಫ್ರೆಂಡ್ಸ್ ಇದಾರಲ್ಲ, ಹೊಸದಾಗಿರೋ ಫ್ರೆಂಡ್ಸು, ಅವರೆಲ್ಲ ಇಲ್ಲಿ ಬಂದು ಆಟ ಆಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ರೀ. ಅದಕ್ಕೆ ನಾನು ಈ ಐಡಿಯಾ ಮಾಡಿದ್ದು. ಹೇ ಕೃಷ್ಣ, ಪುಟ್ಟ ಬೇಡ ಕಣೋ, ಮೊಬೈಲ್ ಇಟ್ಕೋಬಾರ್ದು. ಬೇಡ ಕಣೋ ಪುಟ್ಟ, ಕಣ್ಣು ಹಾಳಾಗುತ್ತೆ. ಬೇಡ, ಕೊಡು ಮೊಬೈಲ್ನ. ಖುಷಿ ಏನಂತಮ್ಮ, ಬೆಳಗ್ಗೆಯಿಂದ ನೋಡ್ತಿದ್ದೀನಿ. ಕೃಷ್ಣ ಏನ್ ಬೆಳಗ್ಗೆಯಿಂದ ಮೊಬೈಲ್ ಇಟ್ಕೊಂಡ ಇದ್ದಾನಲ್ಲ. ಕೃಷ್ಣ ನೋಡಿ ಅಪ್ಪ, ನಾನು ಹೇಳ್ತಿದ್ದೀನಿ ಮೊಬೈಲ್ ನೋಡ್ಬೇಡ ಕಣೋ, ಜಾಸ್ತಿ ಕಣ್ಣು ಹಾಳಾಗುತ್ತೆ ಅಂತ. ನನ್ನ ಮಾತೇ ಕೇಳ್ತಿಲ್ಲ, ಮೊಬೈಲ್ ಕೂಡ ಕೊಡ್ತಾ ಇಲ್ಲ. ಇದೇನ್ ಲಕ್ಷ್ಮಿ, ಹಿಂಗಾದ್ರೆ ಕಣ್ಣಿನ ಕತೆ ಏನು? ಅದೇನಾಗಿದೆ ಗೊತ್ತಾ ರೀ, ಕೆಂಚಮಂಟಿ ಇದಾರಲ್ಲ, ಯಾವಾಗ್ಲೂ ಮೊಮ್ಮಗನ ಜೊತೆಲೆ ಇಟ್ಕೊಂಡಿರ್ತಾರೆ. ಇನ್ನೊಂದು ಸಂಭಾಳ್ಸಕ್ ಆಗ್ಬೇಕಲ್ಲ, ಅದಕ್ಕೆ ಮೊಬೈಲ್ ಕೊಟ್ಟು ರೂಢಿ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಅವನು ಯಾವಾಗ್ಲೂ ಮೊಬೈಲ್ ಇಟ್ಕೊಳ್ಳೋದು. ಹಿಂಗಾದ್ರೆ ಹಿಂಗೆ. ಕೃಷ್ಣ ಇಲ್ಲೋಡಿಲಿ ನೋಡು, ನಿಮ್ಗೆ ಅಂತ ಜೋಕಾಲಿ ಕಟ್ಟಿದ್ದೀನಿ, ಬರಪ್ಪ ಇದ್ರಲ್ಲಿ ಆಟ ಆಡ್ಕೋ. ಈಗಪ್ಪ ಸ್ವಲ್ಪ ಹೊತ್ತು ಮುಂಚೆ ಕಟ್ಟಿದೆ, ನೀವಿಬ್ರು ಆಟ ಆಡ್ಕೊಳ್ಳಿ ಅಂತ. ಕೊಡಿಲಿ ಆ ಮೊಬೈಲ್, ಕೊಡಿಲಿ. ಮೊಬೈಲ್ನ ಜಾಸ್ತಿ ನೋಡಬಾರ್ದು. ನೋಡು, ಆಡೋದಕ್ಕೆ ಅಂತ ಜೋಕಾಲಿ ಕಟ್ಟಿದ್ದೀನಿ, ಇಷ್ಟು ದೊಡ್ಡ ಜಾಗ ಇದೆ, ಇಬ್ರು ಆಟ ಆಡ್ಕೊಳ್ಳಿ, ಸರಿನಾ? ಆಯ್ತು ಬಾಕಂದ, ನಿನಗೆ ಅಂತಾನೆ ಮಾಡಿರೋದು. ನೀನು ಮತ್ತೆ ಖುಷಿ ಅಕ್ಕ ಇಬ್ರು ಆಟ ಆಡ್ಕೊಳ್ಳಿ. ಆಯ್ತು ಇರು ಪುಟ್ಟ, ಬಂದೇ ಇರು. ನಿನಗೆ ಭಯ ಏನಾಗ್ತಿಲ್ವಾ? ಸಂಜೆವರೆಗೂನಾ? ನೋಡಮ್ಮ ಹೇಗೆ ಹೇಳ್ತಿದ್ದಾನೆ ಪಾಪು, ಸಂಜೆವರೆಗೂ ಇಲ್ಲೇ ಇರಕ್ಕಾಗುತ್ತಾ? ಅವ್ನು ಹೇಳಿ ಆಯ್ತು ಪುಟ್ಟ, ನಿಂಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆಟ ಆಡ್ಕೊ. ಅದು ಸರಿ, ಇಬ್ರು ಊಟ ಮಾಡಿದ್ರಿ ತಾನೆ? ಹೂನಮ್ಮ, ಊಟ ಮಾಡ್ಕೊಂಡೇ ಬಂದ್ವಿ. ಸರಿ ಖುಷಿ, ಪಾಪನ್ ನೋಡ್ಕೊ, ಎಲ್ಲೂ ಹೊರಗಡೆ ಹೋಗೋದಕ್ಕೆ ಬಿಡ್ಬೇಡ, ಇಷ್ಟರಲ್ಲೇ ಆಟ ಆಡ್ಕೊಳ್ಳಿ. ನಿನ್ನ ಫ್ರೆಂಡ್ಸ್ ಏನಾದ್ರು ಬಂದರೆ ಅವ್ರನ್ನೂ ಇಲ್ಲೇ ಕರ್ಕೊ, ಹೊರಗಡೆ ಎಲ್ಲೂ ಹೋಗೋದು ಬೇಡ. ಮತ್ತೆ ನಾಳೆ ನಾವು ಬೆಂಗಳೂರಿಗೆ ಹೋಗಬೇಕು, ಸ್ಕೂಲ್ ಸ್ಟಾರ್ಟ್ ಆಗಿದೆ. ಇಷ್ಟು ದಿನ ಆಯಿತು ರಜೆ ಹಾಕಿಸಿ, ಪಾಠ ಎಲ್ಲ ಮಿಸ್ ಆಗ್ತಿದೆ. ಸರಿಯಮ್ಮ. ಆಮೇಲೆ ನಾಳೆ ಬೆಳಿಗ್ಗೆ ಲೇಟಾಗಿ ಎದ್ಬಿಟ್ಯಾ? ಬೇಗ ಎದ್ದೊಳ್ಬೇಕು, ಬೇಗ ಹೊರಡಬೇಕು ನಾವು. ಇಲ್ಲಿಂದಾನೆ ರೆಡಿ ಆಗಿಬಿಟ್ಟು ಸ್ಕೂಲಿಗೆ ಹೊರಟ್ಬಿಡು. ಆಯ್ತಮ್ಮ, ಬೆಳಿಗ್ಗೆ ಬೇಗನೆ ಹೇಳ್ತೀನಿ. ಮತ್ತೆ ಅತ್ತೆ ಮತ್ತೆ ಅಜ್ಜಿ ಎಲ್ಲ ಏನು ಮಾಡ್ತಿದ್ದಾರೆ? ಎಲ್ಲ ಕುತ್ಕೊಂಡು ಮಾತಾಡ್ತಿದ್ರಮ್ಮ. ಓ ಹೌದಾ, ಹಾಗಿದ್ರೆ ನಾನು ಒಳಗಡೆ ಹೋಗ್ತೀನಿ. ಆಯ್ತು ಇರು ಕೃಷ್ಣ, ಬಂದೆ. ಆಯ್ತು ಕುತ್ಕೋ. ಸರಿ ಬಾ ಲಕ್ಷ್ಮಿ, ನಾವು ಒಳಗಡೆ ಹೋಗೋಣ, ಮಕ್ಕಳು ಆಟ ಆಡ್ಕೊಳ್ಳಿ. ಖುಷಿ ಹುಷಾರು. ಸರಿಯಪ್ಪ. ಏನೇ ಹೇಳಪ್ಪ ಪಾಂಡು, ಇಷ್ಟೊಂದು ತಡವಾಗ ಬರೋದು? ಫಂಕ್ಷನ್ ದಿನ ಬರೋದು ಬಿಟ್ಟು ಫಂಕ್ಷನ್ ಮುಗಿದ್ಮೇಲೆ ಬಂದಿದ್ಯಲ್ಲ. ಅಯ್ಯೋ ಅದು ಹಂಗಲ್ಲ ಅತ್ತೆಯವ್ರೆ, ಮೀಟಿಂಗ್ ಇತ್ತು, ಇಂಪಾರ್ಟೆಂಟ್ ಮೀಟಿಂಗು, ಹೆಂಗೆ ಬಿಟ್ಟು ಬರಲಿ ಹೇಳಿ? ಮಳೆ ಬೇರೆ ವಿಪರೀತ. ನಾನು ಆದಷ್ಟು ಪ್ರಯತ್ನ ಪಟ್ಟೆ ಬರೋಣ ಅಂತ ಅಂದ್ಬಿಟ್ಟು, ಹಳಾದ ಮೀಟಿಂಗ್ ಅವತ್ತೇ ಇಟ್ಕೊಂಡ್ಬಿಟ್ಟಿದ್ರು. ಫಾರಿನಿಂದ ಬೇರೆ ಬಂದಿದ್ರು. ಏನು ಮಾಡೋಣ ಹೇಳಿ? ಇರಲಿ ಬಿಡಿ, ಹೆಂಗೋ ಅಚ್ಚುಕಟ್ಟಾಗಿ ಆಯ್ತಲ್ಲ, ಅದೇ ಸಮಾಧಾನ. ನಮ್ಮ ಜಯ ಇದ್ಲಲ್ಲ, ಇನ್ನೇನು ಹೇಳಿ? ಜಯ ಇದ್ದಾಳ ಕಣಪ್ಪ, ನೀನು ಇರಬೇಕಿತ್ತು, ತಾತ ಅಲ್ವಾ ನೀನು? ಏನು ಮಾಡೋಕ್ಕಾಗ್ತದೆ ಬಿಡಿ. ಹೋಗ್ಲಿ ಬಿಡಿ ಚಿಕ್ಕಮ್ಮ, ಹೆಂಗೋ ಇವಾಗಾದರೂ ಬಂದಿದ್ದಾರಲ್ಲ. ಅಲ್ಲೋರ್ಗೆ ಆಫೀಸ್ ಇರುತ್ತೆ, ರವಿ ಬೇರೆ ಇಲ್ಲೇ ಇದ್ನಲ್ಲ, ಇವರೊಬ್ರಿಗೆ ಕಷ್ಟ ಆಗಿರಬೇಕು. ಏನೋ ಒಂದು ಹೇಳ್ಬಿಡ್ತೀರಪ್ಪ ಗಂಡ ಹೆಂಡತಿ. ಹೋಗ್ಲಿ ಬಿಡತ್ತ, ಆಗೋಯ್ತಾಳೆ. ವಾ ಏನಕ್ಕ ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ? ಕೆಂಚಮ್ಮ, ಅದೇ ಪಾಂಡು ಲೇಟಾಗಿ ಬಂದಲ್ಲ, ಅದಕ್ಕೆ ಕೇಳ್ತಾ ಇದ್ದೆ ಯಾಕಪ್ಪ ಅಂತ. ಮೊಮ್ಮಗಳು ಫಂಕ್ಷನ್ ಬೇಗ ಬರೋದಲ್ವಾ ಅಂತ. ಕೆಲಸ ಪಾಪ ಅವನಿಗೆ. ಅದೇ ಏನು ಮಾಡೋಕ್ಕಾಗ್ತದೆ ಹೇಳಿ, ಸ್ವಂತ ಬಿಸ್ನೆಸ್ ಅಂದಮೇಲೆ ಇವೆಲ್ಲ ಇದ್ದಿದ್ದೆ ಅಲ್ವಾ, ಅಡ್ಜಸ್ಟ್ ಮಾಡ್ಕೋಬೇಕು. ಹೆಂಗೋ ಜಯಕರ್ ಇದ್ರಲ್ಲ ಬಿಡ್ರಿ.
ಫಂಕ್ಷನ್ ಅಂತೂ ಭಾಳ ಚೆನ್ನಾಗಾಯ್ತು ಬಿಡ್ರಿ. ಭಾಳ ಸಂಪ್ರದಾಯವಾಗಿ ಆಯಿತು. ಅದೇ ಸಿಟಿ ಕಡೆ ಆಗಿದ್ದಿದ್ರೆ ಇಷ್ಟೊಂದು ಸಂಪ್ರದಾಯವಾಗಿ ಆಗ್ತಿತ್ತಾ? ಅಯ್ಯಯ್ಯಯ್ಯೋ, ಎಲ್ಲಿ ಮಾಡ್ತಾವ ಅಲ್ಲೆಲ್ಲ. ಮನೆಗೆ ಫಂಕ್ಷನ್ ಆಗ್ತೈತೆ ಅಂತ ಪಕ್ಕದ ಮನೆಯಲ್ಲ ಗೊತ್ತಾಗಲ್ಲ. ಹಂಗೆ ಮಾಡೋದಲ್ಲಿ ಇಲ್ಲಾಂದರೆ ಹಂಗಲ್ಲ. ಹಳ್ಳಿ ಜನ ಎಲ್ಲ ಬಂದು ಅಚ್ಚುಕಟ್ಟಾಗಿ ಮಾಡಿ ಹೋಗ್ತಾರೆ. ನನಗಂತೂ ಒಂಥರ ಸಮಾಧಾನ ಆಯ್ತಪ್ಪ. ಹೆಣ್ಮಕ್ಳಿಗೆ ಮೊದಲನೇ ಫಂಕ್ಷನು ಚೆನ್ನಾಗಿ ಆಗಬೇಕು ಸಂಪ್ರದಾಯವಾಗಿ. ಎಲ್ಲರ ಆಶೀರ್ವಾದ ಬೇಕು ಹೇಳಿ. ಹೌದೌದು ಕೆಂಚಮ್ಮ, ಹೌದು. ಬಾ ಕೂಕ, ಕಾಫಿ ಕುಡಿತ್ಯಾ? ಅಯ್ಯಯ್ಯ, ಇಲ್ಲ ಇಲ್ಲ ಇಲ್ಲ, ಈಗ ಕುಡ್ದೆ. ಈಗ ಲಕ್ಷ್ಮಿ ಮಾಡ್ಕೊಟ್ಟಿದ್ಲು, ಕುಡ್ಕಡೆ ಬಂದೆ. ಆಗಲೇ ಎಲ್ಲೋದು ಲಕ್ಷ್ಮಿ ಮತ್ತೆ ರವಿ? ಆಗಲೇ ಆಚೆಗೆ ಹೋದ್ರಪ್ಪ. ಅದೇನೋ ಜೋಕಾಲಿ ಏನೋ ಕಟ್ಟಂಗೆ ಕಟ್ತಿದ್ದ ರವಿ. ಗಂಡ ಹೆಂಡ್ರು ಅಲ್ಲೇ ಇದ್ರು. ಖುಷಿನು ಮತ್ತೆ ನನ್ನ ಮೊಮ್ಮಗ ಕೃಷ್ಣ ಇಬ್ಬರು ಹತ್ತು ಕಡೆಗೆ ಹೋದ್ರು. ಏನು ಜೋಕಾಲಿ ಕಟ್ತವ್ರಲ್ಲ ಆಡ್ಕೊತಾರೆ ಅಂತ ನಾ ಇತ್ತು ಬಂದೆ. ಓ ಜೋಕಾಲಿನ? ಅದೇ ಅದು ಮರದ ಪೀಸ್ ಇಟ್ಟಿದ್ದೆ. ಅದನ್ನ ತಗೊಂಡು ಇದೇನ್ಕನ ಆಗ್ತದ ಅಂತ ನೋಡ್ತಿದ್ದ. ಜೋಕಾಲಿ ಕಟ್ಟಕ ಅತ್ತೆ ಅಣ್ಣ ಜೋಕಾಲಿ ಕಟ್ಟಿದಾನ? ಊನವ ಶಿಲ್ಪ ಜೋಕಾಲಿ ಕಟ್ಟುತ್ತಾ ಇದ್ದ ನಿಮ್ಮ ಅಣ್ಣ. ನಾನೇ ಕಣ್ಣಾರೆ ನೋಡಿದೆ. ವಾವ್, ಜೋಕಾಲಿ ಎಷ್ಟು ಚೆನ್ನಾಗಿರುತ್ತೆ ಮರದಡಿಲಿ. ನಾನು ಕೂಡ ಆಡ್ಬೋದು. ಬೇಡ ಸುಮ್ಕಿರೋ, ಮಕ್ಳಾಡಕ್ಕೆ ಅಂತ ಕಟ್ಕೊಟ್ಟವನೆ. ನೀನು ಆಡಕ್ಕೋಗಿ ಬಿದ್ದಿದ್ದು ಸೊಂಟ ಗಿಂಟ ಮುರ್ಕಣಿ. ಆಮೇಲೆ ನಾಳೆಕೇನೋ ಬೆಂಗ್ಳೂರಿಗೆ ಹೋಗ್ಬೇಕು ಅಂತ ಗಂಡ ಹೆಂಡ್ರು ಮಾತಾಡ್ತಿದ್ರು. ಕಿವಿಗೆ ಬಿತ್ತಂಗೆ. ನಾಳೆಗೆ ಹೊಟ್ಟೋಗ್ತೀರ ಹಂಗಿದ್ರೆ? ಹಂಗೆ ಮಾತಾಡ್ತಿದ್ರಪ್ಪ. ನಂದೇನಿಲ್ಲ, ಇನ್ನೊಂದು 2 ದಿನ ಇರ್ಬೋದಿತ್ತು. ಎಲ್ಲರೂ ಹೋದ್ಮೇಲೆ ಇನ್ನೇನು ಮಾಡೋದು? ಏನು ವಜಯವ, ಇನ್ನೊಂದು 2 ದಿನ ಇರಬಾರ್ದಾ? ಇರ್ಬೋದಿತ್ತು ಚಿಕ್ಕಮ್ಮ. ನಿಮಗೆ ಸ್ಕೂಲ್ ಬೇರೆ ಇದೆಯಲ್ಲ, ಇಷ್ಟು ದಿನ ರಜಾ ಬೇರೆ ಹಾಕ್ಸ್ಬಿಟ್ಟಿದ್ದೀವಿ. ಮತ್ತು ಇವ್ರು ಬೇರೆ ಇವತ್ತು ಒಂದೇ ದಿನ ರಜಾ ಹಾಕಿರೋದು. ಹೋಗಲೇಬೇಕು. ರವಿ ಬೇರೆ ಬಂದು ಎಷ್ಟು ದಿನ ಆಯಿತು ನೋಡಿ. ಅವನು ಹೋಗಿಲ್ಲ ಅಂದರೆ ಕೆಲಸ ಎಲ್ಲ ಹಂಗೆ ಉಳ್ಕೊಂಬಿಡುತ್ತೆ. ನಮ್ಮದೇನು ಮನೇಲಿರೋ ಹೆಣ್ಮಕ್ಳಿಗೆ ಏನು ತೊಂದರೆ ಇಲ್ಲ. ಸ್ಕೂಲ್ಗೆ ಹೋಗೋದು, ಆಫೀಸ್ಗೆ ಹೋಗೋರು ಇವ್ರಿಗೆ ಅಲ್ವಾ ತೊಂದರೆ. ಅವ್ರನ್ನ ಮಾತ್ರ ಕಳಿಸಿ ನಾವಿಲ್ಲಿ ಹೆಂಗಿರೋದು ಹೇಳಿ? ಹೋಗವ, ಅಪರೂಪಕ್ಕೆ ಬರ್ತೀರಾ, ಹಿಂಗೆ ಪುಸ್ತಕನ ಓಡೋಗ್ತೀರಾ. ನನಗೆ ಒಬ್ಬಳೇ ಕಾಲ ಕಳಿಯೋಕ್ಕೆ ಒಂಥರ. ಇಷ್ಟು ದಿನ ನೀವು ಬಂದಿಲ್ಲ ಅಂದರೆ ಹೆಂಗೋ ಇದ್ದು ಬಿಡ್ತೀನಿ. ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತೀರಾ ಅಂದರೆ ಏನೋ ಒಂಥರ ಮನಸ್ಸಿಗೆ ಬೇಜಾರು. ಅಜ್ಜಿ ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ನೀವು ಬಂದು ಯಾಕೆ ಅಮ್ಮನ ಮನೇಲಿ ಇರಬಾರ್ದು? ಬೆಂಗಳೂರಲ್ಲಿ ಬಂದು ಅವ ನಿಮಗೂ ಬೇಜಾರಾಗಲ್ಲ ಅಲ್ವಾ? ಅಯ್ಯೋ ಇಲ್ಲ ಕಣವ, ಇಷ್ಟು ದೊಡ್ಡ ಮನೆ ಬಿಟ್ಟು ಅವಾಗ ಬಂದು ಏನು ಮಾಡಲಿ ಹೇಳು? ಇಲ್ಲಾಂದರೆ ಹಳ್ಳಿ ಜನ ಚೆನ್ನಾಗಿ ಹೊಂದ್ಕೊಂಡವ್ರೆ, ಅದು ಇದು ಬರ್ತಾರೆ, ನಾನು ಆಚೆಗೀಚೆಗೆ ಹೋಗ್ತೀನಿ, ಒಂಥರ ಬೇಜಾರು ಕಳೀತದೆ. ಬೇಜಾರಾದರೆ ಅಲ್ಲ ಬಂದರೆ ಮನೆಯಿಂದ ಆಚೆಗೆ ಹೋಗಂಗಿಲ್ಲ. ಎತ್ ನೋಡ್ರು ಗಾಡಿ ಯಾವನ್ ಬಂದು ಕೂತ್ಕೊಂಡು ಹೋಗ್ತಾನೋ. ಬೇಡ ಕಣವ ಸವಾಸ. ಆ ಗಾಡಿಗಳ ಸವಾಸನೇ ಬೇಡ. ನಮ್ಮ ಹಳ್ಳಿ ಗಾಳಿ, ಮರ, ನೀರು ಎಲ್ಲ ತಂಪು ತಣ್ಣಗೆ ನೆಮ್ಮದಿ. ಸಾಯ ಜೀವಕ್ಕೆ ಹಿಂಗೆ ಇರಬೇಕು. ಅವಾಗೆ ಕುಡ್ಕೊಳೋದು ಹೆಂಗಿರ್ತಿರೋ. ನಾನೇನ ಅಲ್ಲಿ ಬಂದರೆ ಒಂದು ವಾರಕ್ಕೆ ಕೊಟ್ಟಕೊಂಡ್ಬಿಡ್ತೀನಿ. ಬಿಡ್ತು ನಜ್ಜಿ ನೀನು ಹಿಂಗೆಲ್ಲ ಮಾತಾಡ್ಬೇಡ. ನೀನು ಇನ್ನೂ ಇರಬೇಕು. ಒಳ್ಳೆ ಕತೆ ಹೇಳ್ದೆ. ಹಂಗಾರೆ ಒಂದು ಕೆಲಸ ಮಾಡು, ಇನ್ನೊಂದು ಮಗ ಮಾಡ್ಕೊಂಬಿಡು. ಬಾಣಿತನ ಮಾಡೋಕ್ಕೆ ನಾನು ಬರ್ತೀನಿ. ಹೋಗಜ್ಜಿ ಸಾಕಪ್ಪ, ಒಬ್ಬನೇ ಅವ್ನು ನೋಡ್ಕೊಳ್ಳೋದೇ ಕಷ್ಟ. ಕಷ್ಟ ಏನು? ಎಷ್ಟು ಜನಕ್ಕೆ ಈಗಿನ ಕಾಲದಲ್ಲಿ ಮಕ್ಕಳೇ ಆಗಲ್ಲ. ಎಷ್ಟು ಕಷ್ಟಪಡ್ತವೆ. ಆ ದೇವರು ಈ ದೇವರು ಅಂತ ಖರ್ಚು ಮಾಡೋ ದುಡ್ಡು. ನಿನಗೇನು ಅಂತ ವಯಸ್ಸಾಗೈತೆ? ವಯಸ್ಸಾದ್ಮೇಲೆ ಮಕ್ಕಳಾಗ್ತವ? ಬೇಗ ಒಂದು ಮಾಡ್ಕ. ಇನ್ನೊಂದ ಬರ್ತೀನಿ ನಾನು, ಬಂದು ನಾನೇ ಬಾಣಿತನ ಮಾಡ್ಕೊಡ್ತೀನಿ. ಹೇಳಕ್ಕ ಸರಿಯಾಗಿ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ನನ್ನ ಮಗ ನೋಡಿದ್ರು ಅವನು ಒಂದೇ ಸಾಕ್ಬಿಡಮ್ಮ ಅಂತಾನೆ. ಪಾಪ ನಮ್ಮ ಕೃಷ್ಣನ್ ಬೇಜಾರಾಗೋದಿಲ್ವಾ? ಆಡೋಕ್ಕೆ ಜೊತೆಗೆ ಯಾರು ಇದ್ದರೆ ಸರಿಯಪ್ಪ. ಅಲ್ಲಿ ಅಕ್ಕಪಕ್ಕ ಯಾವ ಹುಡುಗರು ಬರಲ್ಲ. ಮನೇಲಿ ಇಬ್ರು ಮಕ್ಕಳಿದ್ರೆ ಇಬ್ರು ಆಟ ಆಡ್ಕೊಂಡು ಜೊತೆಗಿರ್ತಾರೆ. ಏನು ಅಪ್ಪ ಅಮ್ಮ ಕೊನೆವರೆಗೆ ಇರೋಕ್ಕಾಗ್ತದಾ? ಹೇಳಕ್ಕ, ಕಷ್ಟ ಸುಖಕ್ಕೆ ಅಕ್ಕ ತಂಗಿ ಅಣ್ಣ ತಮ್ಮಂದ್ರೆ ಆಗದು. ಜೊತೆಗಿರ್ಬೇಕು. ಹೇಳಿದ್ರೆ ಓಕೆ, ಈಗಿನ ಕಾಲದವಕ್ಕೆ ತಾಯಿಗೆ ಹಾಕೊಳ್ಳಲ್ಲ. ಇಲ್ಲಪ್ಪ, ಯಾರು ಏನು ಹೇಳಿದ್ರು ಅಷ್ಟೇ. ಒಬ್ಬನೇ ಮಗ ಸಾಕು. ಬಿಡ್ಚಕ್ಕಮ್ಮ, ಹಂಗೇನಾರು ಆಗ್ಬೇಕಂತ ಇದ್ರೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಬಿಡವ ಜಯವ, ನೀನು ಹಂಗೆ ಹೇಳ್ತೀಯ. ನೀನು 2 ಮಕ್ಕಳು ಸಾಕಂತ ಸುಮ್ಮನೆ ಆಗ್ಬಿಟ್ಟೆ. ನಿನ್ನ ಮಗಳಿಗನ 2 ಮಕ್ಕಳು ಆಗಲಿ ಬಿಡು. ರವಿನೂ ಅಂತ ಒಂದೇ ಮಗಳು ಸಾಕು ಅಂತ ಸುಮ್ಮನೆ ಆಗ್ಬಿಟ್ಟವ್ ನೀನು. ಎಲ್ಲ ಅವ್ರವ್ರ ಇಷ್ಟ. ಹೇಗೋ ದೇವರು ನನ್ನ ಮಗು ಕೊಟ್ಟಿದ್ದಾನಲ್ಲ, ನೀವು ಏನೋ ಮಾಡ್ಕೊಳ್ರವ. ಹೇಳೋದು ಹೇಳ್ತೀನಿ ನಾನು. ಬಿಡಿ ಚಿಕ್ಕಮ್ಮ, ಏನೋ ಒಂದು ಆಗುತ್ತೆ ಹಣೆ ಬರದಲ್ಲಿ ಇದ್ದಂಗೆ. ನೀವು ಆರೋಗ್ಯದ ಕಡೆ ಗಮನ ಕೊಡಿ. ನಾವು ಹೋದ ಮೇಲೆ ಬೇಜಾರಲ್ಲಿ ಕುತ್ಕೊಂಬಿಡಿ. ಊಟ ಮಾಡ್ದೇನೆ ಹೊತ್ತೊತ್ತಿಗೆ ಊಟ ಮಾಡಿ. ಫೋನ್ ಮಾಡ್ತಿರ್ತೀನಿ. ಹಂಗೇನಾರು ನಮ್ಮನ್ನು ನೋಡಬೇಕು ಅಂತ ಅನ್ಸಿದ್ರೆ ಒಂದೇ ಒಂದು ಫೋನ್ ಮಾಡಿ ರವಿನ ಕಳಿಸ್ತೀನಿ. ಬನ್ನಿ, ಒಂದು ವಾರ ಆರಾಮಾಗಿದ್ದು ಹೋಗೋರಂತೆ. ಆಯ್ತಲ್ಲವ, ಆಯ್ತು, ಹಾಗೆ ಮಾಡೋಣ. ಆಮೇಲೆ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಕಡೆ ಚೂರು ಗಮನ ಇರಲಿ. ಏನಾದ್ರು ಸಮಸ್ಯೆ ಇದ್ದರೆ ಫೋನ್ ಮಾಡ್ತಾರೆ ಅಂದರು ಚಿಕ್ಕಮ್ಮ. ನೀವು ಅವಾಗವಾಗ ಒಂದ್ಸತಿ ಹೋಗ್ಬಿಟ್ಟು ಬನ್ನಿ. ನಾನು ಬಿಡ್ತೀನೇನವ, ನಾನು ಹೋಗಿ ಹೆಂಗೆ ಕೆಲಸ ಮಾಡ್ತಾರೆ ಎಲ್ಲ ನೋಡ್ಕೊಂಡು ಬರ್ತಿರ್ತೀನಿ. ಮಾಡ್ತಾರೆ ಒಂಚೂರು ಭಯವಾಗೈತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.